ಆದ್ರೆ ಅವೆಲ್ಲ ಕನಸುಗಳಿಗೆ ಈಗ ತಾವೇ ಅದು ಕೊಳ್ಳೆ ಹಿಡಿದು ಕೆಲಸ ಮಾಡಿದಾರೆ ಅಂಥೇಳಿ. ಒಂದು ವೇಳೆ ಸಪೋರ್ಟ್ ಇದು ಸಿದ್ಧ ಆದ್ರೆ, ಇವ್ರಿಗೆ ಶಿಕ್ಷೆ ಆದ್ರೆ ಮುಂದೇನು ಅಂದ್ರೆ ನೇರ ಹೊಡೆದು ಬಿಡುವಂಥದ್ದು ವಿಜೇಂದ್ರ ಅವ್ರಿಗಿನ. ಯಾಕಂತಂದ್ರೆ ಜನ ಇವ್ರನ್ನ ಲೈಕ್ ಮಾಡಲಿಕ್ಕಿಲ್ಲ ಅನ್ನೋವಂಥದ್ದು ಒಂದು ನೈತಿಕತೆ ಘಟನೆ ಮೇಲೆ ಇವ್ರ ತಂದೆ ಹೇಗಪ್ಪ ಮತರು ಕಡಿಮೆ ಆಗುವಂಥದ್ದು. ಯಡಿಯೂರಪ್ಪನವ್ರು ಯಾಕೆ ಇಟ್ಕೊಂಡು ಹೋಗ್ತಾ ಇದ್ದಾರಪ್ಪ ಇಲ್ಲಿವರೆಗೆ ಅಂತಂದ್ರೆ, ಒಂದು ಲಿಂಗಾಯತ ಕಮ್ಯುನಿಟಿಯಲ್ಲಿ ಬಲಿಷ್ಠರಪ್ಪ ಅವ್ರಿಗೆ ನೋಡಿ ಓಟ್ ಹಾಕೋದು ಜನ ಸಾಕಷ್ಟು ಇದ್ದಾರೆ ಅಂತೇಳಿ. ಆ ದಿಶೆಯಲ್ಲಿ ಇನ್ನೊಂದು ಬಲಿಷ್ಠ ಕೋಮ ಯಾವುದಪ್ಪ ಇದೆ ರಾಜ್ಯದಲ್ಲಿ ಅಂದ್ರೆ ಒಕ್ಕಲಿಗರಲ್ಲಿ ಅತ್ಯಂತ ಹಿಡಿದಿರುವಂಥ ಮತ್ತು ಬಿ ಜೆ ಪಿಗಳಿಗೆ ಹೆಚ್ಚು ಒಲಿರುವಂಥ ಜನ ಒಕ್ಕಲಿಗರು ಸಾಕಷ್ಟು ಇದ್ದಾರೆ. ಅದಕ್ಕೆ ಎಚ್ಚರಿಕೆ ಕುಮಾರಸ್ವಾಮಿ ಯಾಕೆ ತೊಗೊಳ್ಬಾರ್ದು ಅಂತೇಳಿ ಈ ದಿಶೆಯಲ್ಲೇ ಎಚ್ಚರಿಕೆ ಅವರಿಗೆ ಎಲ್ಲಿಲ್ಲದ ಬೆಲೆ ಈಗ ಬಂದುಬಿಟ್ಟದ. ಅಂಥ ಸಂದರ್ಭದಲ್ಲೇ ಹೈಕಮಾಂಡ್ ನಮ್ಮ ಇವರನ್ನು ಯತ್ನಾಳ್ ಅವ್ರನ್ನ ಬಸವಗೌಡ ಪಾಟೀಲ್ ಯತ್ನಾಳನ್ನು ಸಹಿತ ಒಳಗೆ ತೊಗೊಳ್ಳೋ ಪ್ರಯತ್ನ ನಡೆದದ. ಯಾಕಂದರೆ ಈ ಕಾಲಕ್ಕೆ ಒಂದು ಈ ಉಳಿದ ಜಾತಿಗಳು ನಮ್ಮಲ್ಲಿ ತೆಗೆದುಕೊಂಡು ಹೋಗುವಂಥದ್ದು, ಒಕ್ಕಲಿಗರನ್ನು ತಮ್ಮ ವಿಶ್ವಾಸ ತೆಗೆದುಕೊಂಡು ಹೋಗುವಂಥದ್ದು, ಜೊತೆಗೆ ಈ ಒಬ್ಬ ನಮ್ಮ ಲಿಂಗಾಯತ ಲೀಡರ್ ಇದ್ದಾರೆ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳರು, ಅವ್ರು ತೊಗೊಂಡ್ರೆ ನಮ್ಗೆ ಗೆಲುವು ಸರಳ ಆಗ್ತದೆ ಅನ್ನೋ ದೃಷ್ಟಿ ಇಟ್ಟುಕೊಂಡು ಅವ್ರ ಕೈಗೆ ಇಬ್ಬರ ಕೈಗೆ ಈ BJPಯ ಮುಂದಿನ ಹೋರಾಟವನ್ನು ಇಡ್ತಾ ಇದ್ದಾರೆ ಅಂತ. ಜೊತೆಗಂತೂ ನಮ್ಮ ಮೋದಿಯವರು ಇದ್ದಾರೆ, ಜೊತೆಗೆ ಶಾರ್ ಅವರು ಇದ್ದಾರೆ. ಮತ್ತು ಬೇರೆ ಯಾಕಂದರೆ ಮೋದಿಯವರಿಗೂ ಇಲ್ಲಿ ಕರ್ನಾಟಕದಲ್ಲಿ ಪೆಟ್ಟು ಬಿದ್ದದ, ಅದು ನೆನಪದ, ಅವ್ರು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. 2023 ಚುನಾವಣೆಯಲ್ಲೇ ಅವ್ರು ಸೋತಿದ್ದು, ಅದು ಬಜರಂಗಿ ಅಂತ ಹೇಳಿ ಸೋತಿದ್ದು ಅವ್ರಿಗೆ ಪೂರ್ತಿ ಗೊತ್ತಿದ್ದ ಕಾರಣಕ್ಕಾರ ಯಡಿಯೂರಪ್ಪನವ್ರಿಗೆ ಲೀಡರ್ಶಿಪ್ ಒಪ್ಪಿಸಿದ್ರು. ಅದು ಲೀಡರ್ಶಿಪ್ ಒಪ್ಪಿಸಿದ ಮೇಲೆ ಯಡಿಯೂರಪ್ಪ ಸ್ವತಃ